ಶಿವನಿಗೆ ಬೆಳಗಿದಳು ಜಯ ಜಯತು ಜಯವೆನುತಾ. ಪ್ರತ್ಯಗಾತ್ಮನೆ ಪರಮ ಪರತರ ಸತ್ಯವಸ್ತು ಸನಾಥ ವಿಶ್ವೋತ್ಪತ್ಯ ಸಕಲ ಬ್ರಹ್ಮವೇ ಎಂಧರಸಿದಳು ಶಿವನ. ಈ ಸುಂದರವಾದ ಸಾಲುಗಳು ಶಿವ ಮತ್ತು ಗೌರಿಯರ ದಿವ್ಯ ಮಂಗಳಾರತಿಯ ಸಂದರ್ಭವನ್ನು ವರ್ಣಿಸುತ್ತವೆ. ಇದರ ಭಾವಾರ್ಥ ಇಲ್ಲಿದೆ. ರತ್ನದಳಿಗೆಯೊಳಾಗಲಾರತಿ ನಿತ್ಯ ಮಂಗಳೆ ಗೌರಿದೇವಿಯು ಎತ್ತಿ ಶಿವನಿಗೆ ಬೆಳಗಿದಳು ಜಯ ಜಯತು ಜಯವೆನುತಾ. ಅಂದರೆ ರತ್ನಖಚಿತವಾದ ಆರತಿ ತಟ್ಟೆಯಲ್ಲಿ ದೀಪವನ್ನು ಸಿದ್ಧಪಡಿಸಿಕೊಂಡು ನಿರಂತರ ಮಂಗಳವನ್ನುಂಟು ಮಾಡುವ ದೇವಿಯಾದ ಗೌರಿಯು ಪರಶಿವನಿಗೆ ಆರತಿಯನ್ನು ಬೆಳಗುತ್ತಿದ್ದಾಳೆ. ಹಾಗೆ ಬೆಳಗುವಾಗ ಅವಳು ಭಕ್ತಿಯಿಂದ ನಿನಗೆ ಜಯವಾಗಲಿ ಜಯ ಜಯವಾಗಲಿ ಎಂದು ಜಯಘೋಷ ಮಾಡುತ್ತಿದ್ದಾಳೆ. ಪ್ರತ್ಯಗಾತ್ಮನೆ ಪರಮಪರತರ ಸತ್ಯವಸ್ತು ಸನಾಥ ವಿಶ್ವೋತ್ಪತ್ಯ ಸಕಲ ಬ್ರಹ್ಮವೇ ಎಂಧರಸಿದಳು ಶಿವನ. ಅಂದರೆ ಆರತಿ ಬೆಳಗುತ್ತಾ ಅವಳು ಶಿವನನ್ನು ಹೀಗೆ ಸ್ತುತಿಸುತ್ತಾ ಹರಸುತ್ತಿದ್ದಾಳೆ. ಪ್ರತ್ಯಗಾತ್ಮನೆ, ಪ್ರತಿಯೊಂದು ಜೀವಿಯ ಒಳಗಿರುವ ಅಂತರಾತ್ಮನೆ. ಪರಮಪರತರ, ಎಲ್ಲಕ್ಕಿಂತಲೂ ಮಿಗಿಲಾದವನೇ ಅಥವಾ ಶ್ರೇಷ್ಠನಿಗಿಂತಲೂ ಶ್ರೇಷ್ಠನಾದವನೇ. ಸತ್ಯವಸ್ತು, ಎಂದಿಗೂ ಅಳಿಯದ ಶಾಶ್ವತ ಸತ್ಯರೂಪಿಯೇ. ಸನಾಥ, ಎಲ್ಲರಿಗೂ ಆಸರೆಯಾಗಿರುವವನೇ. ವಿಶ್ವೋತ್ಪತ್ಯ ಸಕಲ ಬ್ರಹ್ಮವೇ, ಈ ಇಡೀ ಜಗತ್ತಿನ ಸೃಷ್ಟಿಗೆ ಕಾರಣನಾದವನೇ ಮತ್ತು ಸರ್ವವ್ಯಾಪಿ ಬ್ರಹ್ಮಸ್ವರೂಪಿಯೇ ಎಂದು ಶಿವನ ದಿವ್ಯರೂಪವನ್ನು ಕೊಂಡಾಡುತ್ತಿದ್ದಾಳೆ. ಸಾರಾಂಶ: ಇಲ್ಲಿ ಪಾರ್ವತೀದೇವಿಯು ಶಿವನನ್ನು ಕೇವಲ ತನ್ನ ಪತಿಯಾಗಿ ಮಾತ್ರವಲ್ಲದೆ ಈ ಜಗತ್ತಿನ ಸೃಷ್ಟಿಕರ್ತ, ಅಂತನಾತ್ಮ ಮತ್ತು ಪರಬ್ರಹ್ಮಸ್ವರೂಪಿ ಎಂದು ಗುರುತಿಸಿ ಗೌರವದಿಂದ ಆರತಿ ಎತ್ತಿ ಶುಭ ಹಾರೈಸುತ್ತಿದ್ದಾಳೆ.